ತಿರುಪತಿ 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 ಏನ್ರಿ ಇದ್ರ ವಿಶೇಷ? ಜನಗಳು ಯಾಕೆ ಇಷ್ಟು ಮುಗಿ ಬೀಳ್ತಾರೆ? ಮೆಟ್ಲು ಮೂಲಕ ನಡ್ಕೊಂಡೋದ್ರೆ ಏನು ಪ್ರಯೋಜನ? 3500 ಮೆಟ್ಲು ಹತ್ತಲೇಬೇಕಾ? ಅದು ಬಿಟ್ಟರೆ ತಿರುಮಲ ರೀಚ್ ಆಗೋದಕ್ಕೆ ಬೇರೆ ದಾರಿನೇ ಇಲ್ವಾ? ಈ ಎಲ್ಲ ಪ್ರಶ್ನೆಗೆ ಉತ್ತರ ಗೊತ್ತಾಗಬೇಕಾ? ಅದಕ್ಕಂತಾನೆ ಬೆಂಗಳೂರಿಂದ ತಿರುಪತಿಗೆ ಟ್ರೈನಲ್ಲಿ ಹೋಗಿ 3550 ಮೆಟ್ಲು ಹತ್ತಿ ಮೇಲೆ ರೀಚ್ ಆದ ನಮಗೆ ಕಾದಿತ್ತು ಭಯಾನಕ ಕಹಿ ಸುದ್ದಿ. ಆ ಕಹಿ ಸುದ್ದಿ ಆದ್ರೂ ಏನು? ಮುಂದಿನ ವಿಡಿಯೋ ಫುಲ್ ಆಗಿ ನೋಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಎಲ್ಲರಿಗೂ ಮತ್ತೊಂದು ವಿಡಿಯೋದಲ್ಲಿ ನೋಡ್ತಿರೋದ್ರಲ್ಲಿ ತುಂಬಾ ಖುಷಿ. ದಿನಾಂಕ 14ನೇ ಜೂನ್ 2024 ಶುಕ್ರವಾರ. ಈ ವಿಡಿಯೋ ಯಾವ್ದ್ರ ಬಗ್ಗೆಪ್ಪ ಅಂತ ಹೇಳಿದ್ರೆ, ಮತ್ತೆ ತಿರುಪತಿ ಹೋಗ್ತಿದ್ದೀನಿ. ಏನ್ ಗುರು ಲಾಸ್ಟ್ ವಾರ ತಾನು ಹೋದೆ ಅಂತ ಕೇಳ್ಬೋದು. ಲಾಸ್ಟ್ ವಾರ ಹೋಗಿದ್ದು ನನ್ನ ಫ್ಯಾಮಿಲಿ ಜೊತೆ, ಇವತ್ತು ಹೋಗ್ತಿರೋದು ನನ್ನ ಹುಡುಗಿಯವರ ಫ್ಯಾಮಿಲಿ ಜೊತೆ. ಲಾಸ್ಟ್ ಟೈಮು ನಮ್ಮ ಫ್ಯಾಮಿಲಿ ಜೊತೆ ಕಾರಲ್ಲಿ ಹೋಗಿರೋದು ನೋಡಿದ್ರಿ. ಈ ಟೈಮು ನಾವು ಮೆಟ್ಲು ಮೂಲಕ ಹೋಗ್ತಿದ್ವಿ. 3550 ಸ್ಟೆಪ್ಸ್. ನೀವೇನ್ ಕೇಳಿದಿರಾ, ತುಂಬಾ ಡಿಫಿಕಲ್ಟ್. 12 ಕಿಲೋಮೀಟರ್ 4 ರಿಂದ 6 ಅವರ್ ನಡಿಬೇಕು, ಅದು ಇದು ಅಂತ ತುಂಬಾ ಹೇಳಿದ್ದಾರೆ. ಇಲ್ಲಿಂದ ಹೆಬ್ಬಾಳ ಹೋಗಿ, ಹೆಬ್ಬಾಳದಿಂದ ನಮ್ಮ ಲಿಯೋ ಬಾಬಿ ನಮ್ಮ ಫ್ರೆಂಡ್ ಮನೆ ರಾಮಮೂರ್ತಿ ನಗರ ಐತೆ, ಅಲ್ಲಿ ಹೋಗಿ ಅವನ್ನ ಬಿಟ್ಬಿಟ್ಟು ಅಲ್ಲಿಂದ ಹೆಬ್ಬಾಳ ಬಂದ್ಬಿಟ್ಟು ನೈಟ್ 8:30ಗೆ ಮೆಜೆಸ್ಟಿಕಲ್ ಟ್ರೈನ್ ಐತೆ. ಏನ್ ಗುರು ಟ್ರೈನ್ ಅಂತ ಕೇಳ್ತೀರಾ? ಆಕ್ಚುಲ್ ಆಗಿ ಪ್ಲಾನ್ ಮಾಡಿದ್ದು 3 ಜನ ಟ್ರೈನಲ್ಲಿ, 4 ಜನ ಟಾಟಾ ಪಂಚಲ್ ಹೋಗೋಣ ಅಂತ. ಬಟ್ ಕಾರಣಾಂತರಗಳಿಂದ ಅವೆಲ್ಲ ಕ್ಯಾನ್ಸಲ್ ಆಗಿ ನಿನ್ನೆ ಹೋಗ್ಬಿಟ್ಟು 9 ಜನಕ್ಕೂ ಟ್ರೈನ್ ಬುಕ್ ಮಾಡಿ ಬಂದ್ಬಿಟ್ಟಿದ್ದಾರೆ. ಕಾರಲ್ಲಿ ಹೋಗೋದು ಹಂಗೆ ಹಿಂಗೆ ಅಂತ ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಕೊಂಡಿದ್ದೆ. ಬಟ್ ಟ್ರೈನ್ ಅಂತ ಕೇಳಿದ ತಕ್ಷಣ ನಂಗಂತೂ ಸಿಕ್ಕಾಪಟ್ಟೆ ಬೇಜಾರು. ಅದು ಹೋಗ್ಲಿ ಬಿಡಿ. ಆಕ್ಚುಲಿ ನಾವು ಹೋಗ್ತಿರೋ ಟ್ರೈನು ಚಾಮರಾಜನಗರ ಟು ತಿರುಪತಿ ಎಕ್ಸ್ಪ್ರೆಸ್. ಕರೆಕ್ಟ್ ಆಗಿ 3:15ಗೆ ಚಾಮರಾಜನಗರ ಬಿಟ್ಟು 8:00ಗೆ ನಮ್ಮ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಅಂದ್ರೆ ಮೆಜೆಸ್ಟಿಕ್ ಅಲ್ಲಿ ಬಂದು ಆಲ್ಟ ಇರುತ್ತೆ. 8:30ಗೆಲ್ಲ ಮೆಜೆಸ್ಟಿಕ್ ಬಿಡುತ್ತೆ. ಮೆಜೆಸ್ಟಿಕ್ ಬಿಟ್ಟ ಮೇಲೆ ಬೆಂಗಳೂರು ದಂಡು ಬೈಯಪ್ನಹಳ್ಳಿ, KR ಪುರಂ, ವೈಟ್ಫೀಲ್ಡ್, ಮಾಲೂರು, ಬಂಗಾರಪೇಟೆ, ಕುಪ್ಪಮ್ಮು, ಜೋಳಾರ್ಪೇಟೆ, ಆಂಬೂರ್, ಕಾಟ್ಪಾಡಿ, ಚಿತ್ತೂರು ಮಾರ್ಗವಾಗಿ ಬೆಳಿಗ್ಗೆ 3:40ಗೆ ತಿರುಪತಿ ಹೋಗಿ ಸೇರುತ್ತೆ ಗುರು. ಸೇರುತ್ತಾ? ಸೇರ್ಲೇಬೇಕು. ಬನ್ನಿ ಏನಂತ ನೋಡೋಣ. ಸೊ ಪ್ಲಾನ್ ಗೊತ್ತಾಯ್ತಲ್ವಾ, ಇನ್ಯಾಕೆ ತಡ? ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇಂಟು ಟುಡೇಸ್ ವಿಡಿಯೋ. ನನ್ನ ಜೊತೆ ಸೇರಿ ನೀವು ತಿರುಪತಿ ಹೇಗಿದೆ ಅಂತ ನೋಡಿರುವಂತೆ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. Subscribe to Agastya Vlogs. ಇಲ್ಲಿ ದಂಡ ಹೊಡೆದ್ರೆ ಮರಳಿ ಮನೆನೂ ಕಟ್ಟಕ್ಕಾಗಲ್ಲ, ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬೋದು. ಸಮಯ 4:15 ನೋಡಿ. ಇವನೇ ನಮ್ಮ ಲಿಯೋ ಬಾಬು. ಲಿಯೋ ಬಿಡಕ್ಕೆ ಹೋಗ್ತಾ ಇದ್ದೀನಿ. ನಾಯಿಗೆ ತನ್ನ ಓನರ್ನ ನೋಡಿದ ತಕ್ಷಣ ಎಷ್ಟು ಒಂದು ಇದು ನೋಡಿ 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 ಆಯ್ತು ಬರ್ತಾರೆ. ರಾಮಮೂರ್ತಿ ನಗರ ಮೇನ್ ರೋಡಲ್ಲಿ ನೋಡ್ತಿರ್ಬೋದು ಬಿ ಕ್ಲಾಸ್ ಅಂತ, ಬಿ ಸಿನಿಮಾಸ್. ಅದನ್ನ ಓಪನ್ ಮಾಡೋಕ್ಕೆ ನಮ್ಮ ರಮೇಶ್ ಅರವಿಂದ್ ಮತ್ತು ಡಾಲಿ ಧನಂಜಯ್ ಬಂದಿದ್ದಾರೆ. ಯಾರಂತ ಗೊತ್ತಾಗ್ತಿದ್ಯಾ? ನಮ್ಮ ಮಂಜುನಾಥನ್. ಇವ್ನಿಗೇನು ಕೆಲಸ ಇಲ್ಲ ಅಂತ ಪವರ್ ಬ್ಯಾಂಕ್ ನೋಡಿ ತೊಗೊಂಡೋಗಿದ್ದ. ಅದೇ ನನ್ನ ಕೊಲಿಗ ಹತ್ರ ಇತ್ತು, 3 ತಿಂಗಳಿಂದ ಕೈಗೆ ಸೇರಲಿಲ್ಲ. ಇವನ ಮೂಲಕ ಇವತ್ತು ಸೇರಿಸ್ಕೊಂಡೆ. ಹಿಡೀರಿ, ಆ ಬ್ಯಾಗ್ ಬೀಳುತ್ತೆ. ಏನಪ್ಪಾ ಮೆಜೆಸ್ಟಿಕ್ ಅಂದ್ಬಿಟ್ಟು ಕಂಟ್ರೋಲ್ಮೆಂಟ್ ಬಂದಿದ್ದಾನೆ ಅನ್ಕೊಂಡ್ರ? ಹೆಣ್ಮಕ್ಳಿರೋ ಮನೇಲಿ ಗೊತ್ತಲ್ಲ ನಿಮ್ಗೆ, ಅವ್ರು ಹೇಳಿ ಟೈಮ್ ಯಾವತ್ತೂ ರೆಡಿ ಆಗಲ್ಲ. ರೆಡಿ ಆಗಿ 7 ಗಂಟೆ ಆಯ್ತು. ಕ್ಯಾಬ್ ಬುಕ್ ಮಾಡಿದ್ರೆ ಕ್ಯಾಬ್ ಬಂದಿದ್ದು 7:35. ಅಷ್ಟು ಬೇಗ ನಾವು ರೀಚ್ ಆಗಲ್ಲ ಅಂತ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ಸರಿ ಇಲ್ಲಿ 8:30 ಇಲ್ಲಿ 8:40 ಒಂದು ರೀಸನ್ಗೆ ಕಂಟೋನ್ಮೆಂಟ್ ಬಂದ್ಬಿಟ್ವಿ. ಟೈಮ್ ಈಗ ಎಕ್ಸಾಕ್ಟ್ಲಿ 8:16 ಆಯ್ತು. ಇನ್ನೂ 20 ನಿಮಿಷ ಹತ್ರ ಐತೆ. ಫೈನ್ ಗೈಸ್, ಕನೆಗೆ ಟ್ರೈನ್ ಎಕ್ಕಾಯಿತು. ಸೊ ನಿಮ್ಮನ್ನೆಲ್ಲರನ್ನೂ ಡೈರೆಕ್ಟಾಗಿ ತಿರುಪತಿಯಲ್ಲಿ ನೋಡ್ತೀನಿ.
5 ಗಂಟೆ 4 ಆಯಿತು. ನೈಟೆಲ್ಲ ನಿದ್ದೆನೇ ಇಲ್ಲ ಗುರು. ಹೆಂಗೋ ಬಂದು ಸೇರೋಗ್ತು. ನಿಮ್ಮನ್ನೆಲ್ಲ ಡೈರೆಕ್ಟಾಗಿ ಅಲಿಪಿರಿಯಲ್ಲಿ ಹೋಗಿ ನೋಡ್ತೀನಿ. ಟೈಮ್ 5:14 ಆಯಿತು. ಅಲಿಪಿರಿ ಹತ್ರ ಬಂದಾಯಿತು. ಅವಳು ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ, ಮೊನ್ನೆ ಬಿದ್ದಿದ್ಲು. ಸೊ ಅದರಿಂದ ಅವಳಿಗೆ ಬಸ್ ಎಕ್ಸಕ್ಕೆ ಹೋಗ್ತಿದ್ದಾರೆ. ಲಗೇಜಸ್ ಎಲ್ಲ ಪ್ಯಾಕ್ ಆಗಿದೆ. ನಡ್ಕೊಂಡು ಮೇಲೆ ಹೋಗೋರಿಗೆ ಇದು ಒಂದೇ ದಾರಿನ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಸೊ ಇದೇ ಥರ ಟೋಟಲ್ 2 ದಾರಿ ಇದೆ. ಒಂದು ಇವಾಗ ನಾವು ನೋಡ್ತಿರೋದು ಅಲಿಪಿರಿ ಮೆಟ್ಲು ಅಂತ, ಇನ್ನೊಂದು ಶ್ರೀವಾರಿ ಮೆಟ್ಲು ಅಂತ ಇದೆ. ಎರಡಕ್ಕೂ ಏನಪ್ಪಾ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಅಲಿಪಿರಿ ಮೆಟ್ರೋ ನಿಮಗೆ 4 ಕಿಲೋಮೀಟರ್ ಐತೆ ರೈಲ್ವೆ ಸ್ಟೇಷನ್ ಇಂದ. 3550 ಮೆಟ್ಲು ಇರುತ್ತೆ. 3ರಿಂದ 6 ಅವರಲ್ಲಿ ಕಂಪ್ಲೀಟ್ ಮಾಡಬಹುದು ಕೆಳಗಡೆಯಿಂದ ಮೇಲ್ಗಡೆ ಹೋಗೋಕೆ. ಶ್ರೀವಾರಿ ಮೆಟ್ಲು ಅಂತ ಹೇಳ್ತಿರಲ್ಲ, ಅದು ಶ್ರೀನಿವಾಸ ಮಂಗಾಪುರಂ ಅಂತ ಐತೆ. ಅದು 15 ಕಿಲೋಮೀಟರ್ ಬರುತ್ತೆ ರೈಲ್ವೆ ಸ್ಟೇಷನ್ ಇಂದ. ನಿಮಗೆ ಅದು 2388 ಮೆಟ್ಲು ಬರುತ್ತೆ. 1ರಿಂದ 3 ಅವರಲ್ಲಿ ಕಂಪ್ಲೀಟ್ ಮಾಡಬಹುದು. ಸೊ ನಿಮಗೆ ಅಲಿಪಿರಿಯಲ್ಲಿ ಕೆಳಗಡೆ ಮೆಟ್ಲು ಸ್ಟಾರ್ಟ್ ಆಗುತ್ತಲ್ಲ, 0 ಮೆಟ್ಲಿಂದ 3550 ಮೆಟ್ಲು ಎಕ್ಕೋವರೆಗೂ ನಿಮಗೆ ಸಿಕ್ಕಾಪಟ್ಟೆ ಅಂಗಡಿಗಳೈತೆ. ಲೈಕ್ ತಿನ್ನೋಕ್ಕಾಗ್ಲಿ ಕುಡಿಯೋಕ್ಕಾಗ್ಲಿ ಯಾವುದೇ ರೀತಿಯಾದ ಒಂದು ಸೌಲಭ್ಯ ಇಲ್ಲ ಅಂತ ಹೇಳಕ್ಕಾಗಲ್ಲ. ಸಿಕ್ಕಾಪಟ್ಟೆ ಸೌಲಭ್ಯಗಳೈತೆ. ಅದೇ ತರ ನಿಮಗೆ ಶ್ರೀವಾರಿ ಮೆಟ್ಲಲ್ಲಿ ಹೋದ್ರೆ ಅಂಗಡಿಗಳು ಸಿಕ್ಕಾಪಟ್ಟೆ ಕಮ್ಮಿ. ನಾವು ಹೋಗ್ತಿರೋದು ಈಗ ಅಲಿಪಿರಿ ಮೇಲೆ ಹೋಗ್ತಿದ್ವಿ. ಆಲ್ಮೋಸ್ಟ್ ಎಲ್ಲರೂ ಅಲಿಪಿರಿನೇ ತಗೊಳ್ಳೋದು. 12 ಕಿಲೋಮೀಟರ್ ದಾಟದಲ್ಲಿ ಸಿಕ್ಕಾಪಟ್ಟೆ ಟೆಂಪಲ್ಸ್ ಬರುತ್ತೆ. ಟೆಂಪಲ್ಸ್ಗಳು ಒಂದೊಂದ್ರು ನಿಮಗೆ ತೋರಿಸ್ತೀನಿ. ಟೈಮ್ ಕರೆಕ್ಟಾಗಿ ಅರೌಂಡ್ 5:34 ಆಯಿತು. ಕೈಸಿ ಬೋರ್ಡು ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರಲ್ವಾ, ಕರೆಕ್ಟಾಗಿ 15 ದಿನ ಆಯಿತು ಮತ್ತೆ ಬಂದಿದ್ದೀನಿ. ಈಗ ನಮ್ಮ ಪಯಣ ಫ್ರೀ ಬ್ಯಾಗ್ ಕೌಂಟರ್ ಹತ್ರ. ಇಲ್ಲಿ ಬ್ಯಾಗ್ ಕೊಟ್ಟರೆ ಅವರು ಮೇಲ್ಗಡೆ ತಂದು ಸೇರಿಸ್ಕೊಡ್ತಾರೆ. ಮತ್ತೆ ಆ ಟೋಕನ್ ನಂಬರ್ ಇರುತ್ತೆ, ಅದು ತೋರಿಸ್ಬಿಟ್ಟು ಬ್ಯಾಗೆಲ್ಲ ವಾಪಸ್ ಇಸ್ಕೊಬೇಕು. ಅಲ್ಲೆಲ್ಲ ಕೊಡ್ತೀವಲ್ಲ ನೋಡಿ, ಆ ಥರ ಎಲ್ಲ ಇಲ್ಲಿ ಟ್ರಾಲಿಯಲ್ಲಿ ಫಿಲ್ ಮಾಡಿಬಿಟ್ಟು ಮೇಲ್ಗಡೆಗೆ ಯಾವ್ದ್ರೆಲ್ಲಾದ್ರೂ ಕಳಿಸ್ತಾರೆ ವೆಹಿಕಲಲ್ಲಿ. ಅಲ್ಲಿ ಟೋಕನ್ ನಂಬರ್ ನೋಡ್ಬೋದು ನೀವು. ಸೊ ಆ ಥರ ಟೋಕನ್ಸ್ ಇರ್ತವೆ ನೋಡಿ, ಇದೇ ಗಾಡಿ ಎಲ್ಲ ಫಿಲ್ ಮಾಡ್ತಿದ್ದಾರೆ. ಆ ಟೋಕನ್ನ ಮೇಲ್ಗಡೆ ಹೋಗಿ ತೋರಿಸಿದ್ರೆ ನಮ್ಮ ಲಗೇಜ್ ಎಲ್ಲ ನಮ್ಗೆ ರಿಟರ್ನ್ ಕೊಡ್ತಾರೆ. ಅಷ್ಟೇ, ಕಂಪ್ಲೀಟಾಗಿ ಬೆಳಕಾಗೋಯ್ತು. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಹೋಗಿರೋದೇ ಒನ್ ಆಫ್ ದಿ ಕಚ್ಚಡ ಅಂದರೆ ಕಚ್ಚಡ ಇದು. ಫಸ್ಟ್ ಸೀರಿಯಸ್ಲಿ ನೀರು ಫೆಸಿಲಿಟಿ ಇಲ್ಲ, ಕರೆಂಟ್ ಬೇರೆ ಕರೆಕ್ಟಾಗಿ ನಾವು ಬಂದಿರೋ ಟೈಮ್ ತೆಗೆದ್ಬಿಟ್ರು. ಬ್ಯಾಗ್ ಕ್ಯೂಗೆ ನೋಡಿ ಇಲ್ಲಿ ಎಷ್ಟಿದೆ. ಇಲ್ಲಿಂದ ಹಿಂಗೆ ಹೋಗಿ ಮತ್ತೆ ಹಿಂಗೆ ಬಂದು ಮತ್ತೆ ಹಿಂಗೆ ಹೋಗಿ ಕೊನೆಗೆ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಕೌಂಟರ್ಸ್ ಕಾಣಿಸ್ತಿದೆಯಾ. ಐ ಥಿಂಕ್ ಅಪ್ ಟು 6 ಕೌಂಟರ್ ಇದ್ದಾವೆ. ಎಸ್, ನಮ್ಮವ್ರು ಬೇರೆ ಯಾರು ಕಾಣಿಸ್ತಿಲ್ಲ, ಎಲ್ಲೋಗೋರೋ ಗೊತ್ತಿಲ್ಲ. ಗೈಸ್ ಇದೇ ಸ್ಟಾರ್ಟಿಂಗ್ ಪಾಯಿಂಟು. ಸೊ ಇಲ್ಲಿ ತಾನೇ ನೆಕ್ಸ್ಟ್ 12 ಕಿಲೋಮೀಟ್ರು. ಗೈಸ್ ಇದೇ ಫಸ್ಟ್ ಮೆಟ್ಲು. ಸೊ ಇಲ್ಲಿ ಬರೋ ಪ್ರತಿಯೊಬ್ಬರು ನೀವು ನೋಡ್ತಿರ್ಬೋದು, ಫಸ್ಟ್ ಮೆಟ್ಲು ಪೂಜೆ ಮಾಡಿಬಿಟ್ಟು ಎಕ್ಕೋದು ಯಾರೇ ಆಗಲಿ. ಇದೇ ಸ್ಟಾರ್ಟಿಂಗ್ ಪಾಯಿಂಟ್. ಗೋವಿಂದ 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 ಗೋವಿಂದ. ಸೊ ಗೈಸ್ ಇದೇ ಫಸ್ಟ್ ಟೆಂಪಲ್ಲು, ಶ್ರೀವಾರಿ ಪಾದಲ ಮಂಟಪಂ ಅಂತ. ಸೊ ಇದು 2ನೇ ಟೆಂಪಲ್ಲು, ಲಕ್ಷ್ಮೀನಾರಾಯಣ ವಾರಿ ದೇವಾಲಯಂ ಅಂತ. ಮೇನ್ ಆರ್ಚ್. ಸೊ ಇನ್ನು 4 ಕಿಲೋಮೀಟ್ರ್ ಹೋದ್ರೇ ಎಲ್ಲ ಅಂಗಡಿಗಳು ಅದು ಇದೆಲ್ಲ ಸ್ಟಾರ್ಟ್ ಆಗೋದು ಅನಿಸುತ್ತೆ. ಬೆಟ್ಟದ ಒಂದು ತುಣುಕು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇನ್ಮೇಲೆಲ್ಲ ಆಲ್ಮೋಸ್ಟ್ ಬೆಟ್ಟ ಬರುತ್ತೆ. ಜಿಂಕೆ ಅದು ಇದು ಕಣ್ಣು ಕಾಣಿಸಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ. ಗೈಸ್ ಡೀರ್ ಏಯ್ ಅಲ್ಲಿ ಓಡು 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 ನೋಡಿ ಎಷ್ಟು ಹತ್ರ ಇದೆ. ಏಯ್ ವಾವ್, ಹೋಗುವಾಗ ಮುಂದೆ ಮುಟ್ಟೋಗು. ಗೈಸ್ ಇನ್ನೂ 50 ಸ್ಟೆಪ್ ಇಕ್ಕಿಲ್ಲ. ನಮ್ಮವ್ರಾಗಲೇ ಹೊಟ್ಟೆ ಎಲ್ಲ ಓಪನ್ ಆಗ್ಬಿಡ್ತು ಅನ್ಸುತ್ತೆ. ಶ್ರೀವಾರಿ ಪಡ್ಡಲು ಟಿಫಿನ್ ಸ್ಟಾಲ್. ದೋಸೆ ಗೈಸ್ ಇದು ನೀವೆಲ್ಲ ಕಡೆ ನೋಡಿರ್ತೀರಾ, ಕಲ್ ಮೇಲೆ ಕಲ್ ಕಟ್ಸಿದ್ರೆ ಮನೆ ಕಟ್ಟಂಗಂತೆ. ಅದನ್ನು ನೆರವೇರಿಸಲು ನಮ್ಮ ಪತ್ನಿಯವರು ಮುಂದಾಗಿದ್ದಾರೆ. Done with your house. ಗೈಸ್ ನಮ್ಮ ಮನೆಯಲ್ಲಿ ನಿಂತಿದೆ ಕಾಣಿಸ್ತಿದೆ 8th ಫ್ಲೋರ್. ಸೊ ನಮ್ಮ ಆಪೋನೆಂಟ್ ಅವ್ರು ಕಟ್ಟಿದ್ದಾರೆ ಜಸ್ಟ್ 7th ಫ್ಲೋರ್. ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಮನೆ ಅಂತ ಏನೇನೋ ಮಾಡಿದ್ದಾರೆ. ಎಲ್ಲಿ ನಿಂದು?
ಗೈಸ್ ಇಲ್ಲಿಗೆ 250 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಇನ್ನೂ 8.6 ಕಿಲೋಮೀಟರ್ ಹೋಗಬೇಕು ಮೇಲಕ್ಕೆ. ಆಲ್ಸೋ ಲೈಕ್ ಇದೆ ನೋಡ್ತಿದ್ದೀರಾ, ಮೈಸೂರು ಗೋಪುರಂ. ಗೈಸ್ ಇಲ್ಲಿಗೆ ಕಂಪ್ಲೀಟೆಡ್ 400 ಸ್ಟೆಪ್ಗಳು. ರಾಜವೋಲು ಮಂಟಪಂ ಅಂತ 400ರಿಂದ ಆಲ್ಮೋಸ್ಟ್ 800 ಹತ್ರ ಬಂದ್ಬಿಟ್ವಿ. ಅಲ್ಲಿ ಬರ್ತಿದ್ದಾರೆ. ಸೊ 400ರಿಂದ 800 ಸಿಕ್ಕಾಪಟ್ಟೆ ಕಷ್ಟ ಅವರು. ಗೈಸ್ 1100 ಆಗ್ತಿಲ್ಲ ಗುರುವೇ, ಆಗ್ತಿಲ್ಲ. 1150 ಎಲ್ಲ ಕಲಯ್ಯ ಮಂಟಪಂ. ಗೈಸ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದೊಂದು ಪೋಲಲ್ಲಿ ಲೈಕ್ ಲಿರಿಕ್ಸ್ ಬರ್ತಿದ್ದಾರೆ. ಗೋವಿಂದ, ಗೋಕುಲನಂದನ ಗೋವಿಂದ, ಅದು ವಜ್ರ ಕವಚಧರ ಗೋವಿಂದ, ಏನೋ ಬಾಯಿ ಬಂದಿದ್ದು ಓದ್ತಿದ್ದೀವಿ. ಸೊ ಪ್ರತಿಯೊಂದು ಇದರಲ್ಲೂ ಕೆಳಗಡೆಯಿಂದ ಬರ್ಕೊಂಬಂದಿದ್ದಾರೆ. ಟೈಮ್ 9 ಗಂಟೆ ಆಯಿತು. 2200 ಮೆಟ್ಲು ಎಕ್ಕಿದ್ದೀವಿ. ಒಂದು ಶಾರ್ಟ್ ಬ್ರೇಕು. ಫುಲ್ಲು ಪಾಪ ಅರ್ಧ ಗಂಟೆಗೂ ನಿಲ್ಲಿಸೋ ಜ್ಯೂಸ್ ಕುಡಿ, ಅದು ಕುಡಿ, ವಿಪರೀತ ಗುರು ಟಯರ್ಡ್. ಗೈಸ್ ಆಗಲೇ ಅಲ್ಲಿಂದ ತೋರಿಸಿದ್ನಲ್ಲ ಆರ್ಚ್ ಅಂತ, ಅಲ್ಲಿಗೆ ಬಂದಿದ್ದೀವಿ ಎಕ್ಸಾಕ್ಟ್ಲಿ. ಎಕ್ಸ್ಕ್ಯೂಸ್ ಮೀ, ನೋಡ್ಕೊಂಡು ನಡೀರಿ, 4 ಕಣ್ಣು ಐತಲ್ಲ. ಹೇ ಬ್ರೋ, how was your vacation? Good. How many steps you have completed till now? 2000. 200. How it is? Nice experience. Is it? First time coming? Huh? First time? Huh? First time you experiencing or what? Second time. For Tirupati. Don't lie man, you said you coming first time. ಕೊಡಿ. ಸೊ 9:30 ಆಯಿತು. ಸೊ ಇಲ್ಲಿ ಒಂಥರ ಚೆನ್ನಾಗಿದೆ ನೋಡಿ, ಆ ಮಂಟಪ ಆಗಲಿ ಇದಾಗಲಿ. ಗೈಸ್ ಅಲ್ಲಿ ನೋಡಿ, ಕಾಡು ಅಳಿಲು ನೋಡ್ತಿದ್ದೀರಾ. ನಡೆಯೋಕ್ಕಂತೂ ಚಿಂದಿಯಾಗಿದೆ. ಥರ ಯಾವ ಕಾಲು ನೋವಿಲ್ಲ, ಹಂಗೆ ಅಪ್ ಆ್ಯಂಡ್ ಡೌನ್ ಇಲ್ಲ, ಒಂದೇ ಲೆವೆಲ್. ಗೈಸ್ ವಾತಾವರಣ ಚಿಂದಿಯಾಗಿ ಐತೆ. 9:30 ಹತ್ರ ಆಯಿತು. ಅಂಟಿ ಅನಾನಸ್ ತಗೊಳ್ಳಿ ಅವಳಿಗೆ. ಅನಾನಸ್ ಅಂದ್ರೇನು? ಪೈನಾಪಲ್ಲು. ಸೊ ಕ್ಲೈಮೇಟು 10:30 ಅದು, ಬಿಸಿಲಿನ ಕಣ್ಣು ಕಾಣಿಸೋ ಫುಲ್ಲು ಕ್ಲೌಡಿ ಐತೆ. ಇದಕ್ಕೆ ಎಷ್ಟು ಕಂಪ್ಲೀಟ್ ಮಾಡಿದ್ದೀವಿ ಇನ್ನೂ 1350ಗೆ. ಗೈಸ್ 10 ಗಂಟೆ ಆಯಿತು. ಈ ರೋಡ್ ನೋಡ್ತಾ ಇದ್ದೀರಾ ನೀವು. ಸೊ ಇದೇ ರೋಡ್ ನೈಟ್ ಅವತ್ತು ಹೋಗಿದ್ದು. ಸೊ ಆಲ್ಮೋಸ್ಟ್ ಬಂದ್ವಿ, ಇನ್ನೂ 800 ಸ್ಟೆಪ್ಸ್ ಏನೋ ಇದ್ದಾವೆ. ಸೊ ಇದು ಮೇಲೆ ಬೆಟ್ಟದಿಂದ ಕೆಳಗಡೆ ಅಲಿಪಿರಿಗೆ ಹೋಗೋ ರೋಡು. ಸೊ ಗೈಸ್ ಮೇಲೆ ಬಂದಿದ್ದೀವಿ, ಆಂಜನೇಯ ಸ್ಟ್ಯಾಚು. ಸೊ ಈಗ ನಾವು ಎಕ್ಸಾಕ್ಟ್ಲಿ ನಾವು ಇನ್ನೂ ಇಲ್ಲೇ ಇದ್ದೀವಿ ಗುರು, ಶ್ರೀ ಪ್ರಸನ್ನ ಆಂಜನೇಯ. ಇನ್ನೂ 3 ಟೆಂಪಲ್ ಏನೋ ಹೋಗ್ಬೇಕು, ಬನ್ನಿ ನೋಡೋಣ. ಗೈಸ್ 10:40 ಆಯಿತು. ಸೊ ಎಲ್ಲರೂ ಮುಂದೆ ಹೋಗಿದ್ದಾರೆ. ಸೊ 7:30 ಸ್ಟಾರ್ಟ್ ಮಾಡಿದ್ವಿ. 8:00, 9:00, 10:00, 3 ಅವರ್ ಹತ್ರ ಆಯಿತು. ಸೊ ಇನ್ನೂ ಹೋಗ್ತಾನೇ ಇದ್ದೀವಿ. ಸತತ 1.5 ಅವರ್ ಗಂಟೆಗಳ ಕಂತರ ಇದೇ ಥರ ರೋಡಲ್ಲಿ ನಡೆದು ಫೈನಲಿ ಇನ್ನೊಂದು ಗೋಪುರ ರೀಚ್ ಆಗಿದ್ದೀವಿ. ಮಹಿಮೆ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಮೆಟ್ಲೈತೆ. ಇಟ್ ಹೆಸರೇ ಮೊಕಾಲಿ ಮಿಟ್ಟ ಗೋಪುರಂ ಅಂತ. ಇಟ್ ಮೀನ್ಸ್ ಲೈಕ್ ಮೊನ್ಕಾಲಲ್ಲೇ ಎತ್ತಬೇಕು ಇದನ್ನ. ಸೊ ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ.
ನೋಡ್ತಾ ಇದ್ದೀರಾ ಲೈಕ್ ಇದು ಏನಿದೆ ಅಷ್ಟನ್ನು ಮೊನ್ಕಾಲಲ್ಲಿ ಬೇಕು ಅಷ್ಟೇ. 2900 ಬಂದೈತಿ, ಇನ್ನು 650 ಇದೆ. ಸೊ 3000 ಸ್ಟೆಪ್ಸ್ ಕಂಪ್ಲೀಟ್ ಹ್ಯಾಡ್. ಸಮಯ 12. ಕೈಸಿನ್ನು 350 ಇದೆ. ಒಂದೊಂದು ಹೆಜ್ಜೆ ತುಂಬ ಕಷ್ಟ ಆಗ್ತಿದೆ. ಅಯ್ಯೋ 6:37 ಬಿಟ್ವಿ. 12:37 ಅಂದರೆ ಇನ್ನೂ 50 ಸ್ಟೆಪ್ ಎಕ್ಸ್ಟ್ರಾ ಹಾಕೊಂಡಿದ್ದೀವಿ. ಗೈಸ್ ಇನ್ನೂ 6 ಅವರ್ ಆಗಿಲ್ಲ, ಇನ್ನೂ 7 ನಿಮಿಷ ಐತೆ. ಫೈನಲಿ 3550 ಸ್ಟೆಪ್ ಇದೆ. ಇದೇ ಲಾಸ್ಟ್ ಸ್ಟೆಪ್ ನೋಡಿ ಹೊಡಿತಾ ಇದ್ದೀನಿ. ಸೊ ಮುಗೀತು ನೋಡಿ, ಅಲ್ಲಿ ಹಾಕಿದ್ದು ಸ್ಟಾರ್ಟಿಂಗ್ ಪೂಜೆನೇ ಮತ್ತೆ ಇಲ್ಲಿ ಮುಗಿಸ್ತಿದ್ದಾರೆ. 6 ಅವರ್ ಕಂಪ್ಲೀಟ್ ಆಗಿ ಇನ್ನೂ 7 ನಿಮಿಷ ಇದೆ. ಸೊ ಫಸ್ಟ್ ಪೂಜೆ ಫಸ್ಟ್ ಮೆಟ್ಲಿಗೆ. ಸೊ ಲಾಸ್ಟ್ ಪೂಜೆ ಅದೇ ವಾಸೆ ಅಲ್ಲಿ ನಿಂತವರಲ್ಲ ನಮ್ಮ ಮಾವ, ಅದೇ ಲಾಸ್ಟ್. ಹೇಳಿ ಬ್ರೋ, ಹೇಗಿತ್ತು ನಿಮ್ಮ 3550 ಬ್ರೋ? ಲಿಟಲ್ ಎಕ್ಸಾಕ್ಟ್ ಏನೋ ಅದೆಲ್ಲ ಬೇಡ, ನಮ್ದು ಕನ್ನಡ ಜಾಸ್ತಿ ನೋಡ್ತಾರೆ, ಕನ್ನಡದಲ್ಲಿ ಹೇಳಿ. ಸುಸ್ತಾಗೈತೆ, ಆಮೇಲೆ ಮಾತಾಡ್ತೀನಿ ಬ್ರೋ. ಕ್ಲೀನಾಗಿ ಎಸ್ಕೇಪ್ ಆಗ್ತಿದ್ದೀರಾ? ನಾವು ಬಿಟ್ಟಲ್ರ ತುಂಬಾ ನಡೆಯೋದಿದೆ ಅಂತ ಹೇಳಿ ಬ್ಲಾ 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 ಬ್ಲಾ. ಹೇಳು ಹೆಂಗಿತ್ತ ಬಟ್ಟೆ ತೋರಿಸಿ. ಬೋಲ್ರೆ ಭಯ್ಯ. ಸೂಪರ್. ಮೀನು ನೋಡಿ ಸಾಕ್ತಲ್ಲ ಎಲ್ಲೋ. ಕಾಲು ಸಿಕ್ಕಾಪಟ್ಟೆ ನೋಡ್ತಿದೆ, ಆಗ್ತಿಲ್ಲ. ಹಿಮ್ಮಡಿ ಅಂತಾರಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಉರಿತಿದೆ. ಫಸ್ಟ್ ಈಗ ಲಗೇಜ್ ಸೆಂಟರ್ಗೆ ಹೋಗಿ ಲಗೇಜ್ ತೊಗೊಂಡು ರೂಮ್ ಬುಕ್ ಮಾಡಿದ್ದೀವಿ. ಅಲ್ಲಿ ಸ್ನಾನ ಮಾಡಿಕೊಂಡು ಲೈಕ್ ನಡ್ಕೊಂಬರೋರಿಗೆ ಸ್ವಲ್ಪ ಸ್ಪೆಷಲ್ ಎಂಟ್ರಿ ಇರುತ್ತೆ ಅಂದ್ಕೊಂಡ್ವಿ, ಬಟ್ ಆ ಥರ ಏನೂ ಇಲ್ಲ. ನಡ್ಕೊಂಬರೋರು ಫ್ರೀ ಲೈನಲ್ಲೇ ಹೋಗ್ಬೇಕಂತೆ. ಅದು ನೋಡಿ, ಇದೆ ಲಗೇಜ್ ಕೇಂದ್ರ. ಫ್ರೀ ಲಗೇಜ್ ಅಂತ ಅಲ್ಲಿ ಕೊಟ್ಬಿಟ್ಟು ವೆಯ್ಟ್ ಮಾಡ್ತಿರೋ ನಮ್ಮ ಭಕ್ತಾದಿಗಳ ಗತಿಯನ್ನು ಸ್ವಲ್ಪ ನೋಡಿ. ಎಲ್ಲ ದಬಾಕೊಂಬಿಟ್ಟವ್ರು ಗುರು. ಇವರು ನಮ್ಮವ್ರು ಹೋಗಿ ಅರ್ಧ ಗಂಟೆ ಆಯಿತು. ಓಕೆ ನೋಡಿದೆ, ಅಲ್ಲಿ ತೋರಿಸಿದ್ನಲ್ಲ ಆಗಲೇ, ಆ ಟೆಂಪಲ್ ನಿಂತೈತೆ. ಸೊ ಆ ಥರ ಬಂದು ತುಂಬಿಸಿ ಆಮೇಲೆ ಕೊಡ್ತಾರೆ ಅನಿಸುತ್ತೆ. ಇವ್ರು ಯಾವಾಗ ಕೊಟ್ಟರು, ನಾವು ಯಾವಾಗ ತೊಗೊಂಡೋಗಿ ಒಳ್ಳೆ ಹೆಂಗೆ ಬಿಸಾಕ್ತಿದ್ದಾರೆ ನೋಡಿ ಲಗೇಜ್ನೆಲ್ಲ. ನಾನ್ಸೆನ್ಸ್. ಬಾಯ್ ಸ್ಟೆಪ್ಸ್ ಎಲ್ಲ ಮುಗಿಸ್ಬಿಟ್ಟು ಗೈಸ್ ಪ್ಲ್ಯಾನಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಟ್ವಿಸ್ಟು. ಕೆಳಗಡೆಯಿಂದ ನಡ್ಕೊಂಬರೋರಿಗೆ ಫಸ್ಟ್ ಅವರು ಟೋಕನ್ ಅವೈಲಬಲ್ ಮಾಡ್ತಿದ್ರು. ಆ ಟೋಕನ್ ಇಕ್ಕೊಂಡು ನಾವು 2 ರಿಂದ 3 ಗಂಟೆಯಲ್ಲಿ ದರ್ಶನ ಮಾಡ್ಬೋದಿತ್ತು. ಬಟ್ ಈಗ ಆ ಟೋಕನ್ನ ಫೋನ್ ಬರ್ತೈತೆ, ಆ ಟೋಕನ್ ಸಿಸ್ಟಮ್ನ ಕ್ಯಾನ್ಸಲ್ ಮಾಡಿಸಿದ್ದಾರೆ. ಸೊ ಅದರಿಂದ ನಾವು ಫ್ರೀ ಲೈನಲ್ಲೇ ಹೋಗ್ಬೇಕಾಗುತ್ತೆ. ಫ್ರೀ ಲೈನ್ ಅರೌಂಡ್ 20 ರಿಂದ 25 ಅವರ್ ಆಗುತ್ತಂತೆ. 20 ರಿಂದ 25 ಅವರ್ ನಿಲ್ಲಕ್ಕಾಗಲ್ಲ, ಯಾಕಂದರೆ ನಾಳೆ ಸಾಯಂಕಾಲ ಟ್ರೈನ್ ಬುಕ್ ಮಾಡಿದ್ವಿ. ಸೊ ಅದರಿಂದ ನೆಕ್ಸ್ಟ್ ಮತ್ತೆ ಈಗ ಹೆಂಗಿರೋ ನನ್ನ ಮದುವೆ ಆಗುತ್ತಲ್ಲ, ಮದುವೆ ಆದಮೇಲೆ ಮತ್ತೆ 3 ಮಂತ್ಸ್ ಪ್ರಿಯರಾಗಿ ಬುಕ್ ಮಾಡಿಬಿಟ್ಟು ಬರೋಣ ಅಂತ. ಸೊ ದರ್ಶನ ಮಾಡ್ತಿಲ್ಲ, ನಾವೇ ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾರೇ ಸರಿ. ಸೊ ಭವಾನಿ ಕಾಲ್ ಫ್ರ್ಯಾಕ್ಚರ್ ಆಯ್ತು ಅಂತೇಳ, ಅವಳು ಬಂದು ವೆಯ್ಟ್ ಮಾಡ್ತಿದ್ದಾಳೆ ಪಾಪ. ಎಷ್ಟು 8 ಅವರ್ಸಿಂದ 2 ರಿಂದ 3 ಗಂಟೆಲಿ ದರ್ಶನ ಆಗುತ್ತೆ ಅಂದ್ಕೊಂಡಿದ್ವಿ, ಬಟ್ ನಿಜ ಎಕ್ಸ್ಪೆಕ್ಟ್ ಮಾಡಿಲ್ಲ ಯಾರು. ಬೇಜಾರೇ ಗುರು, ಇಷ್ಟು ದೂರ ಬಂದು 3,500 ಇದೆಲ್ಲ ನಗ್ದು ದರ್ಶನ ಮಾಡೋಕ್ಕಾಗಿಲ್ಲ ಅಂದರೆ ಮನಸ್ಸು ನೋವ್ತಿದೆ. ಏನು ಮಾಡೋದು? ಹೌ ಯು ಫೀಲಿಂಗ್ ಬ್ರೋ? ವೆರಿ ಸ್ಯಾಡ್. 3 ದಿನ ರಜಾ ಇದೆಯಲ್ವಾ, ಸ್ಯಾಟರ್ಡೆ ಸಂಡೇ ಮಂಡೇ ಬಕ್ರೀದ್ ಇದೆ. ಸೊ ಆ ಕಾರಣದಿಂದಾಗಿ ಗಾಂಧೀಜಿ ಸೊ ಆ ಕಾರಣದಿಂದಾಗಿ ಹಿಂಗಾಯ್ತು ಗುರು. ಮುಂದೆ ಏನಂತ ನಾನು ಅಪ್ಡೇಟ್ ಮಾಡ್ತೀನಿ. ಹುಡುಗಿನ ಕಂಡಿಡ್ದಾಯ್ತು, ಅಲ್ಲಿದ್ದಾಳೆ ನೋಡಿ ಗೈಸ್. ಲಂಚ್ ಮುಗೀತು, ಇದೇ ನೋಡ್ಕೊಳ್ಳಿ ತಿರುಪತಿ ಬಸ್ ಸ್ಟಾಂಡಲು. ಮತ್ತೆ ಶಾಪಿಂಗ್ ಮುಗಿಸ್ಕೊಂಡು ಒಟ್ಟಿಗೆ ಕೆಳಗಡೆ ಹೋಗ್ತಿದ್ದೀವಿ. Crazy. ಅಮ್ಮ ಗಾಯ್ಸ್ ಎಷ್ಟು ಬೆಳ್ಳಗಿದ್ದೀನಿ ನೋಡಿ. ಸೊ ಟೈಮ್ ಎಕ್ಸಾಕ್ಟ್ಲಿ 7:55 ಆಯಿತು. ಎಸ್, ತಿರುಪತಿ ರೈಲ್ವೆ ಸ್ಟೇಷನ್ಗೆ ಎಕ್ಸಾಕ್ಟ್ಲಿ 250 ಮೀಟರಲ್ಲಿ ರೂಮ್ ತೆಗೆದಿದ್ದೀವಿ. ಅಷ್ಟೇ, ಈಗ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ಒಂದು ಟೆಂಪಲ್ ನೋಡಿಕೊಂಡು ನಾಳೆ ನೈಟ್ 9 o'clock ಟ್ರೈನ್ ಬುಕ್ ಮಾಡಿದ್ದೀವಿ. ಸೊ ಅಷ್ಟೇ, ಡೇ 1 ಇದಾಗಿತ್ತು. ಡೇ 2 ನಿಮ್ಮನ್ನೆಲ್ಲರೂ ನೋಡ್ತೀನಿ. ಟಾಟಾ. The next morning. ಗೈಸ್ ಗುಡ್ ಮಾರ್ನಿಂಗ್ ಫ್ರಮ್ ತಿರುಪತಿ. ಟೈಮ್ 8:42 ಗುರು. ಎಲ್ಲ ಕಾಫಿ ಕುಡಿಯೋಕೆ ಹೋದ್ರು ನನ್ನ ಬಿಟ್ಬಿಟ್ಟು. ಇವತ್ತಿನ ದಿನದಲ್ಲಿ 2-3 ಟೆಂಪಲ್ ಕವರ್ ಮಾಡ್ಬೋದು. ಅದೇನೋ ಅಂತ ಸ್ಟಾರ್ಟ್ ಆಗಿ ತಿಳಿಸ್ತೀನಿ ಬನ್ನಿ. ಇವತ್ತು 16ನೇ ಜೂನ್ 2024 ಭಾನುವಾರ. ಇವತ್ತು ಫಾದರ್ಸ್ ಡೇ ಅಂತೆ. ಸ್ಮಾಲ್ ಪ್ಲ್ಯಾನ್ ಮಾಡಿದ್ದೀವಿ ನಮ್ಮ ಅಂಕಲ್. ಈಗ ಅವ್ರೊಬ್ಬರಿಗೆ 7 ಜನ ಮಕ್ಕಳಿದ್ದೀವಿ. ಸೊ 7 ಜನ ಸೇರಿ
ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಕೇಕ್ ತೊಗೊಂಡಾಯ್ತು. ನಾನು ಮಿಕ್ಕಿರೋ ಐಟಮ್ಸ್ ತೊಗೊಳಕ್ಕೆ ಅಲ್ದಾಡ್ತಾ ಇದ್ದೀನಿ. ಸೊ ಹಾಯ್ ಗಾಯ್ಸ್, ಟೈಮ್ 11:20 ಆಯಿತು. ನಾನು ನಿಮ್ಗೆ ನಾನು ಹೇಳೋದ್ನಲ್ಲ, ಟೋಟಲ್ 2 ಮೆಟ್ಲು ಐತೆ. ಒಂದು ಶ್ರೀವಾರಿ ಮೆಟ್ಲು ಅಂತ, ಇನ್ನೊಂದು ಅಲಿಪಿರಿ ಅಂತ. ನಾನು ಅಲಿಪಿರಿ ನೋಡಿದ್ವಿ ಮತ್ತು ಶ್ರೀವಾರಿಗೆ ಹೋಗ್ತಿದ್ವಿ, ಬಟ್ ಮೆಟ್ಲು ಹೆಕ್ಕಲ್ಲ, ಅಲ್ಲಿ ಟೆಂಪಲ್ ಐತಂತೆ. ತಿರುಪತಿಯಲ್ಲಿ ದರ್ಶನ ಮಿಸ್ ಮಾಡಿದವ್ರಿಗೆ ಲೈಕ್ ಅಲ್ಲಿ ಹೋದ್ರೆ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಎಲ್ಲರೂ ಹೊರಟಿದ್ದೀವಿ. ಅಷ್ಟು ಟೈಮ್ 12:31 ಆಯಿತು. ಟೆಂಪಲ್ಗೆ ಬಂದಾಯಿತು. ಫೋನ್ ಅಲೋ ಇಲ್ಲಂತೆ. ಸೊ ಹೋಗಿ ಬಂದು ಏನಂತ ಹೇಳ್ತೀವಿ. ದರ್ಶನ ಮುಗಿಸಿ ಬಂದಾಯಿತು. ಅಲ್ಲೇನು ನಾವು ನೋಡೋಕ್ಕಾಗಿಲ್ಲ, ಅದನ್ನೇ ಇಲ್ಲಿ ತುಂಬ ಹತ್ತಿರದಿಂದ ನೋಡಿದ್ವಿ. ಬಟ್ ತಿರುಪತಿನೇ. ಸೊ ಇಲ್ಲಿ ಕಲ್ಯಾಣಿ ಐತೆ, ಬಟ್ ನೋಡೋಕ್ಕೆ ಪಕ್ಕ ಸ್ವಿಮ್ಮಿಂಗ್ ಪೂಲ್ ಕಲರಲ್ಲಿ ಪೇಂಟ್ ಹೊಡೆದಿಕ್ಕವ್ರೆ. ಇನ್ನು ದರ್ಶನ ಆಯಿತು, ಫೋಟೋಸ್ ಹಿಡ್ದಾಯ್ತು, ನಮ್ಮ ಕಾರ್ ರೆಡಿಯಾಗೈತೆ. Finally, we won! Nino! Super! ಟ್ರೈನ್ ಹೋಗ್ತಿರ್ಬೋದು. 7:52 ಆಯಿತು. ಅಷ್ಟೇ ರೂಮೆಲ್ಲ ಖಾಲಿ ಮಾಡಿದ್ವಿ, ಹೋಗ್ತಾ ಇದ್ದೀವಿ. ಟ್ರೈನು 9:50 ಸೊ ಇಲ್ಲಿ ಪಕ್ಕದಲ್ಲೇ ಗೋವಿಂದರಾಜ ಟೆಂಪಲ್ ಅಂತ ಐತೆ, ಅದಕ್ಕೆ ಹೋಗಿದ್ವಿ. ಬಟ್ ದರ್ಶನ ಬಂದ್ಬಿಟ್ಟು 6-7 ಹೋಗುವಂತೆ. ಸೊ ಅದೊಂದು ರೀಸನ್ಗೆ ಮತ್ತೆ ಈಗ ಲಗೇಜ್ ಎಲ್ಲ ಖಾಲಿ ಮಾಡಿ ಹೋಗಿ ದರ್ಶನ ಮುಗಿಸ್ಕೊಂಡ್ಬಂದ್ಬಿಟ್ಟು ನಾಷ್ಟ ಪಾರ್ಸಲ್ ಮಾಡಿಕೊಂಡು ಟ್ರೈನಿಗೆ ಹೋಗೋದು. ಏನು ಅಂದರೆ ನೋಡಿ, ಇದೆ ಆರ್ಚು. ಆ ಸೈಡ್ ಪಕ್ಕದ ರೋಡು, ಬಟ್ ನಾವು ಹಿಂಗೆ ಹೋಗ್ಬೇಕು, ಶಾರ್ಟ್ ಕಟ್. ರೈಸ್ ಇದೆ ಎಂಟ್ರೆನ್ಸು, ಬ್ಯಾಕ್ ಸೈಡು. ನಾವು ಬಂದಾಗ ಯಾರು ಇರಲಿಲ್ಲ ಗುರು. ಈಗ ಆಲ್ಮೋಸ್ಟ್ ದೊಡ್ಡ ಫ್ಲೋರ್. ಕವಾನಿ 2 ಮಕ್ಕಳು ಈಚೆನೇ ಇರ್ತಾರೆ, ನಾವು ಹೊರಗಡೆ ಹೋಗ್ಬರ್ತಾರೆ. ಕ್ಯೂ ತುಂಬ ಉದ್ದ ಇದೆ, ಬಟ್ ಮೂವ್ ಆಗ್ತಿದೆ ಈಸಿಯಾಗಿ. ಮೊಬೈಲ್ಸ್ ಎಲ್ಲ ಅಲೋ ಇಲ್ಲ. ಟೈಮ್ ಆಯ್ತು, ತಿರುಪತಿಗೆ ತಾಡ್ತಾ ಇರುವ ಸಮಯ ಹೊರಗೆ ಇಲ್ಲ. ಟೈಮ್ 8:31 ಆಯಿತು. ಬಿಡ್ತಾ ಇದ್ದೀವಿ. ಬನ್ನಿ ರೈಲು ನಿಲ್ದಾಣ ಹತ್ರ ನೋಡೋಣ. ಟೈಮ್ ಗಾಯ್ಸ್, ಇದೇ ತಿರುಪತಿ ರೈಲು ನಿಲ್ದಾಣ. ಎಸ್, ಅವಳು ಹೇಳ್ದಂಗೆ ಜರ್ನಿ ಇಲ್ಲಿಗೆ ಮುಗೀತಿಲ್ಲ, ಇನ್ನು ಬೆಂಗಳೂರು ಹೋಗಬೇಕು. ಟಾಟಾ. ಟ್ರೈನು ಆಂಟಿ ಟ್ರೈನು ಆಂಟಿ ಟ್ರೈನು. ಮಕ್ಕ ಮಗಳಿಗೆ ಏನೋ ತೊಗೊಂಬರಮ್ಮ. 9:50ಗೆ ಟ್ರೈನು. ಅರೌಂಡ್ 9:29. ಇನ್ನೇ 21 ನಿಮಿಷ ಐತೆ. ಸೊ ಸೀಟೆಲ್ಲ ಸೆಟ್ಲ್ ಆಯಿತು. ಹೇಳೋಕ್ಕೇನಿಲ್ಲ, ಬನ್ನಿ ಬೆಂಗಳೂರಲ್ಲಿ ಹೋಗ್ತೀನಿ. Next morning. ಖಾಲಿ ಕೆಟ್ಟ ತಕ್ಷಣ ಧೂಳು ಬರಬೇಕು, ಗುಡುಗು ಸಿಡ್ಲು ಎಫೆಕ್ಟು. ಗಾಯ್ಸ್, ರಾಮಮೂರ್ತಿ ನಗರಲ್ಲಿದ್ದೀವಿ. ನಮ್ಮ ಲಿಯೋ ಬಾಬು ಅಂತ ಒಳಗೆ ನೋಡಿ, ಎಲ್ಲ ಇಡೀ ಕಾರೇ ಬಂದೈತೆ. ಬನ್ನಿ ತೋರಿಸ್ತೀನಿ ಬಾಬುನ.
ಇಡೀರಿ ಆಂಟಿ ಬಿಡು ಬಿಡು ಅಪ್ಪ ಲಿಯೋ ಬಿಡು ಬಿಡು ಎಳಿಬೇಡ ಎತ್ಕೋ ಎಕ್ಸೈಟ್ಮೆಂಟ್ ನೋಡಿ ಗಾಯ್ಸ್ ಬಂದಾಯ್ತು ನಮ್ಮ ಹುಡುಗಿ ಮನೆ ಹತ್ರ ಟೈಮ್ ಕರೆಕ್ಟಾಗಿ 5 ಗಂಟೆ ಆಯಿತು. ತಿರುಪತಿ ವ್ಲಾಗ್ ಇದಾಗಿತ್ತು ಕೊಂಡಿದ್ದು ಎಷ್ಟೊಂದು ಟ್ವಿಸ್ಟರ್ಸ್ ಆಗಿದ್ರು. ಲೈಕ್ ಫೈನಲಿ ಸೇಫಾಗಿ ಬಂದು ರೀಚ್ ಆಗೋಯ್ತು. ಲಾಸ್ಟ್ ವ್ಲಾಗು ನನಗೆ ಬೋರ್ ಅನ್ನಿಸ್ತು. ಲೈಕ್ ಲಾಸ್ಟ್ ತಿರುಪತಿ ವ್ಲಾಗು ಇದು ಸ್ವಲ್ಪ ಇಂಟ್ರೆಸ್ಟಾಗಿ ಮಾಡೋಣ ಅಂತ ಹೆಂಗೋ ಒಂದು ಮಾಡಿದ್ದೀವಿ. ಸೊ ಹೋಪಿ ಗಾಯ್ಸ್ ಲೈಕ್ ದಿಸ್ ವಿಡಿಯೋ ಇಷ್ಟ ಆದ ಪಕ್ಷದಲ್ಲಿ ನಿಮಗೆ ಗೊತ್ತು ಏನು ಮಾಡಬೇಕಂತ. ಸೊ ಅಷ್ಟೇ ಗಾಯ್ಸ್, ಟೈಮ್ 5:24 ಆಯಿತು. ಮತ್ತೆ ಹೇಳ್ದಂಗೆ ನಿಮ್ಮನ್ನೆಲ್ಲರೂ ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ನೋಡ್ತೀನಿ. ಹೋಪಿ ಗಾಯ್ಸ್ ಲೈಕ್ ದಿಸ್ ಸೀರೀಸ್ ಆಫ್ ತಿರುಪತಿ. ಮತ್ತೆ ತಿರುಪತಿ ಹೋಗ್ತಾ ಇದ್ದೀವಿ ಸೆಪ್ಟೆಂಬರಲ್ಲಿ, ಬುಕ್ಕಿಂಗ್ ಮಾಡಬೇಕು. ಸೊ ಅದು ವ್ಲಾಗ್ ಅಂತೂ ಬರಲ್ಲ, ಯಾಕಂದರೆ ಆಲ್ರೆಡಿ 2ನೇ ಸಲ ಆಗೋಯ್ತು. 10 ದಿನಕ್ಕೊಂದ್ಸಲ ತಿರುಪತಿ ವ್ಲಾಗ್ ಹಾಕಂಗೆ ಆಗೋಯ್ತು. ಮತ್ತೆ ನಿಮ್ಮೆಲ್ಲರನ್ನೂ ಇನ್ನೊಂದು ವೀಡಿಯೋದಲ್ಲಿ ನೋಡ್ತೀನಿ. ಅಂಟಿಲ್ ದಟ್ ಬೈ ಬೈ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು ಆಲ್. Dia que você escolhe, eu que faço meu dinheiro, não vou te dar mole. Mas se eu tivesse no padrão, será que tô